ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾ ಎಷ್ಟು ಲೇಟ್ ಆಗಿದ್ದೇನಪ್ಪ ಅಂತಂದ್ರೆ 8:25 ರಾತ್ರಿ ಅವಾಗಿದ್ದೇನೆ. ಅದಕ್ಕೆ ಇವತ್ತಂತೂ ಅಡುಗೆ ಏನು ಮಾಡ್ಕೊಳ್ಳಲ್ಲ, ಅಲ್ಲಿ ಜಲ್ದಿ ರೆಡಿ ಆಗಿಬಿಡ್ತೀನಿ. ಇವತ್ತಂತೂ ನಾನು ಏನು ಕಟ್ಕೊಂಡು ಹೋಗಿದ್ದಿಲ್ಲ ರೀ, ಲೇಟಾಗಿನೂ ಆಗಿತ್ತು. ಲೇಟು ಎದ್ದಿದ್ದೆ ರೀ ನಾನು, ಮತ್ತು ಏನು ಕಟ್ಕೊಂಡು ಹೋಗೋಕ್ಕೂ ಆಗಲಿಲ್ಲ. ಅಂದರೆ 8 ಗಂಟೆಗೆ ಎದ್ದೆ ರೀ ನಾನು. 8 ಗಂಟೆನೇ 8:15ಕ್ಕೆ ಎದ್ದೆ ರೀ. 8:15 ತನಕ ಎದ್ದು ಮತ್ತು ಜಳಕ ಮಾಡಿ ಬಂದೆ ರೀ ನಾನು. ಅಷ್ಟರೊಳಗಂದ್ರೆ ಟೈಮ್ ಆಗಿಬಿಡ್ತು. ಇವಾಗ ಎಲ್ಲಿ ಕಟ್ಕೊಂಡು ಹೋಗಲಿ ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ ರೀ. ಆಮೇಲೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೇನಿ ರೀ, ಅದ್ರ ಫೋಟೋ ಅಷ್ಟೇ ಕೊಡಬೇಕಿತ್ತು ರೀ. ನನ್ನ ಕಡೆ ಒಂದು ಫೋಟೋ ಐತ್ರಿ, ಅವರು 2 ಕೊಡ್ಬೇಕಂದ್ರೆ. ಹಾಗಾಗಿ ಇವಾಗ ತೆಗೆಸ್ಕೊಂಡು ಬರ್ಬೇಕ್ರಿ ಫೋಟೋನು ಹೋಗಿ. ಆಮೇಲೆ ಮತ್ತು ಬುಕ್ಸ್ ಹೇಳ್ಯಾರ್ರಿ, ಲಾಂಗ್ ಬುಕ್, ಕಿಂಗ್ ಸೈಜ್ ಅವನ್ನೆಲ್ಲ ಹೇಳ್ಯಾರ, ಅವನು ತೊಗೊಂಡು ಬರ್ಬೇಕು. ಮತ್ತು 1-2 ಟೆಕ್ಸ್ಟ್ ಬುಕ್, ವ್ಯಾಕರಣ ಕನ್ನಡದು ಮತ್ತು ಇಂಗ್ಲೀಷ್ ಅಂತ ಸ್ವಲ್ಪ ಇದ್ರೊಳಗೆ ಸಿಗುತ್ತಂತ್ರಿಪ್ಪ. ಅದು ಅಂದ್ರೆ ಬುಕ್ಸ್ ಎಲ್ಲ ಸಿಗ್ತಾವಲ್ರಿ ಸ್ಟೇಷ್ನರಿ ಒಳಗೆ, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಅವನು ತೊಗೊಂಡು ಬರ್ಬೇಕು. ಇವತ್ತು ನಮಗೆ 2:15 ಎಷ್ಟು ಗಂಟೆಗನ ಬಿಟ್ರಿ, ಜಲ್ದಿ ಬಂದ್ವಿ ಇವತ್ತು ನಾವು. ಆದ್ರೆ ಸೋಮವಾರದಿಂದ ಅಂತೂ 3 ಗಂಟೆಗನ ಇರುತ್ತೆ. ಮತ್ತು ನಮ್ಮ ಶನಿವಾರ ಏನೂ ಚೇಂಜ್ ಇರಲ್ಲ ರೀ. ಶನಿವಾರನೂ 9:15 ಅಲ್ಲಿ ಇರ್ಬೇಕು ರೀ, ಮತ್ತು 3 ಗಂಟೆಗನ ಬಿಡ್ತಾರೆ. ಆದರೆ ಶನಿವಾರಕ್ಕೊಮ್ಮೆ ಸ್ವಲ್ಪ ಆಟ ಆಡೋಕ್ಕೂ ಬಿಡ್ತಾರಂತ್ರಿ, ಅದೊಂದೇ ಹೇಳಿದ್ರು. ಮತ್ತು ಇವತ್ತು 5 ಜೂನಿಗೆ ವಿಶ್ವ ಪರಿಸರ ದಿನಾಚರಣೆ ಐತ್ರಿ. ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವಿಶ್ವ ಪರಿಸರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ನಮ್ಮ ಆಟದ ಮೇಲೆ ನೋಡ್ಬೋದ್ರಿ ನೀವು, ಇಲ್ಲಿ ಎಷ್ಟು ಗಿಡ ಅದಾವಂತ ಹೇಳಿ. ನೋಡ್ರಿ ಇಲ್ಲಿ, ಅಂದ್ರೆ ಇಲ್ಲಿ ಗಾಳಿ ಎಷ್ಟು ಚಲೋ ಬರ್ತೈತಪ್ಪ ಅಂತಂದ್ರೆ ನಾನು ಇಲ್ಲೇ ಬರ್ತೀನಿ ರೀ. ಏನಾದರೂ ವಿಡಿಯೋ ಏನಾದರೂ ಮಾಡೋದಿದ್ರೆ, ಅಪ್ಲೋಡ್ ಮಾಡೋದಿದ್ರೆ ಇಲ್ಲೇ ಬರ್ತೀನಿ. ಯಾಕಂದ್ರೆ ಅಷ್ಟು ಚಲೋ ಗಾಳಿ ಬರ್ತೈತ್ರಿ ಇಲ್ಲೇ. ಮತ್ತು ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದರೆ, ಪರಿಸರ ದಿನಾಚರಣೆ ದಿನ ಅಷ್ಟು ಭಾಷಣ ಮಾಡ್ತಾರೆ, ಗಿಡಗಳ ಬಗ್ಗೆ ಹೇಳ್ತಾರೆ. ನಾವು ಈ ರೀತಿ ಗಿಡ ನೆಡಬೇಕು, ಆ ರೀತಿ ಮಾಡಬೇಕು, ಇದನ್ನೆಲ್ಲ ಹೇಳ್ತಾರೆ ರೀ. ಆದರೆ ನಾನು ಹೇಳೋದು ಒಂದೇ ರೀ, ಆ ಪರಿಸರ ದಿನಾಚರಣೆ ಒಂದೇ ದಿನ ಅದು ಸೀಮಿತ ಆಗಬಾರ್ದು ರೀ. ಪ್ರತಿದಿನವೂ ನಾವು ಪರಿಸರ ದಿನಾಚರಣೆ ಅಂತಲೇ ಹೇಳಿನೇ ಆಚರಣೆ ಮಾಡ್ಬೇಕು ರೀ. ಇವಾಗ ನೋಡ್ಬೋದು ನೀವು ಇಲ್ಲಿ ಎಷ್ಟು ಗಿಡ ಅದಾವಂತ ಹೇಳಿ. ಗಾಳಿ ಎಷ್ಟು ಚಲೋ ಬರತೈತಿ. ನಮಗೆ ಗಿಡ ಹಚ್ಚೋದ್ರಿಂದ ಶುದ್ಧ ಗಾಳಿ ಬರ್ತೈತೆ ರೀ. ಆಮೇಲೆ ಮತ್ತು ಆಕ್ಸಿಜನ್ ಸಿಗುತ್ತೆ. ನಾವು ಬಿಡುವಂತಹ ಕಾರ್ಬನ್ ಡೈಆಕ್ಸೈಡ್ ಅದನ್ನು ತಗೊಂಡು ನಮಗೆ ಚಲೋ ಗಾಳಿ ಅಂದ್ರೆ ಚಲೋ ಆಕ್ಸಿಜನ್ ಕೊಡುತ್ತೆ. ಪರಿಸರನ ಉಳಿಸ್ಕೊಳ್ಳೋದು ನಮ್ದು ಎಲ್ಲರದ್ದು ಅಂದ್ರೆ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆಗಿರ್ತೈತೆ ರೀ. ಜವಾಬ್ದಾರಿ ನಾವು ಚಲೋತ್ನಾಗ ನಿಭಾಯಿಸ್ಕೋಬೇಕು ರೀ. ಪ್ರತಿಯೊಬ್ಬರು ಮನೆ ಮುಂದೂ 1-2 ಗಿಡ ಅಂತೂ ಇರಬೇಕು ರೀ. ನಾನು ಇವಾಗ ತೋರಿಸ್ತೀನಿ ನಮ್ಮ ಮನೆ ಮುಂದೆ ಎಷ್ಟು ಗಿಡ ಅದಾವ ಅಂತ ಹೇಳಿ. ಅಂದ್ರೆ ಶೋ ಪೀಸಿಗೂ ಇಟ್ಟಿರ್ತಾರೆ, ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಇವಾಗ ನಾವು ನಮ್ಮ 10th ಪಾಠ ಆಗಿರ್ಬೋದು, 9th ಒಳಗಾಗಿರ್ಬೋದು, ನಾವು ಕಲ್ತಿರ್ತೀವಿ ಸಸ್ಯಕ್ಕೂ ಜೀವ ಐತಿ ಅಂತ ಹೇಳಿ. ಇವಾಗ ನಾವು ಸ್ವಲ್ಪ ದಿನ ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ ಅಂದ್ರೆ ನಾವು ಸತ್ತೋಗ್ಬಿಡ್ತೀವಿ ರೀ. ಹಂಗೆ ಸಸ್ಯಗಳಿಗೂ ಪ್ರಾಣ ಇರುತ್ತೆ. ನಾವು ಅದಕ್ಕೆ ಡೈಲಿ ನೀರು ಹಾಕಲಿಲ್ಲ ಅಂದ್ರೆ, ನಾವು ಅದಕ್ಕೆ ಚಲೋತ್ನಾಗಿ ಒಂದು ಮಗುನ ಯಾವ ರೀತಿ ನಾವು ನೋಡ್ಕೊತೇವಲ್ಲ, ಯಾವ ರೀತಿ ಬೆಳೆಸ್ತೇವೆ, ಅದೇ ರೀತಿ ನಾವು ಗಿಡನೂ ಕೂಡ ಬೆಳೆಸ್ಕೋಬೇಕ್ರಿ. ನೀವಿಲ್ಲಿ ನೋಡ್ಬೋದ್ರಿ, ನಾನು ಮ್ಯಾಲಿಂದ ತೋರ್ಸಾತೀನಿ. ನೋಡ್ಬೋದ್ರಿ ನಾವು ಎಷ್ಟು ಗಿಡ ಹಚ್ಚೀವಿ ಅಂತ ಹೇಳಿ. ಮತ್ತು ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕ್ರಿ. ಆಮೇಲೆ ಮತ್ತು ಸ್ವಚ್ಛತೆನ ಕಾಪಾಡಬೇಕ್ರಿ ನಾವು. ಇವಾಗ ನಾವು ಹೆಣ್ಮಕ್ಳು ಏನು ಮಾಡ್ತಾರೆ, ಇವಾಗ ನಾವು ರೀ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಒಳಗೆ ಮುಸ್ರಿ ಅದನ್ನೆಲ್ಲ ಹಾಕಿ ಹೊರಗೆ ಚೆಲ್ಬಿಡ್ತೇವೆ ರೀ. ಅದು ಆಕಳ ಅವೆಲ್ಲ ಬಂದು ಅದನ್ನು ತಿಂತಾವ್ರಿ. ಅವು ಮುಸ್ರಿ ಅಷ್ಟೇ ತಿನ್ನಲ್ಲ ರೀ, ಪ್ಲಾಸ್ಟಿಕ್ ಸಮೇತನ ತಿಂತಾವ. ಅದರಿಂದ ಪ್ರಾಣಿಗಳ ಪ್ರಾಣಕ್ಕೂ ಹಾನಿ ಆಗುತ್ತೆ ರೀ. ಆಮೇಲೆ ಮತ್ತು ನಾವು ಇದನ್ನೆಲ್ಲನೂ ಯೋಚನೆ ಮಾಡಬೇಕು ರೀ. ಯಾಕೆ ಅಂತಂದ್ರೆ ಪರಿಸರ ದಿನ ಅಂದ ತಕ್ಷಣ ಒಂದಿನ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಲ್ಲ ರೀ. ನಾವು ಪ್ರತಿದಿನವೂ ಯೋಚನೆ ಮಾಡ್ಬೇಕು. ಪ್ರತಿದಿನವೂ ಪರಿಸರ ದಿನ ಅಂತಲೇ ಹೇಳ್ಬೇಕು ರೀ. ಇದೊಂದೇ ದಿನ ಎಲ್ಲರೂ ಗಿಡ ನೆಡ್ತಾರೆ, ಅದನ್ನೆಲ್ಲ ಮಾಡ್ತಾರೆ ರೀ. ಆದರೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಕೈತಿ, ಯಾವಾಗ ಸಾಧ್ಯ ಆಕೈತಿ ಅವಾಗೆಲ್ಲ ನಾವು ಗಿಡನ ನೆಡಬೇಕು, ಅದಕ್ಕೆ ನೀರು ಹಾಕಬೇಕು, ಅದಕ್ಕೆ ಯಾವ ರೀತಿ ಒಂದು ಮಗು ಥರ ಅದನ್ನು ನೋಡ್ಕೋಬೇಕು ರೀ ನಾವು. ಅದು ಬೆಳೆದ ಮೇಲೆ ಎಲ್ಲರಿಗೂ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ, ಇದೆಲ್ಲ ಕೊಡುತ್ತೆ ರೀ. ಆಮೇಲೆ ಮತ್ತು ನಾವು ಕೇಳಿರ್ಬೋದು ರೀ, ಸಾಲು ಮರದ ತಿಮ್ಮಕ್ಕ ಅವ್ರ ಹೆಸರು, ಅವರ ಗಿಡನ ತನ್ನ ಮಕ್ಕಳಂತ ಅನ್ಕೊಂಡಿದ್ರಿ. ಆ ರೀತಿ ಅಷ್ಟು ಇದ್ರಲಿಂದ ಬೆಳೆಸಿದ್ರು ಗಿಡಗಳನ್ನು. ನಾವು ಅದೇ ರೀತಿನ ಮಾಡ್ಬೇಕು ರೀ. ನಮ್ಮ ಕಡೆಯಿಂದ ಅಷ್ಟು ಆಗಲ್ಲ ರೀ, ಅವ್ರು ಎಷ್ಟು ಮಾಡ್ಯಾರ ಅಷ್ಟಂತೂ ಆಗಲ್ಲ. ಆದರೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟಾದರೂ ನಾವು ಮಾಡಬೇಕು ರೀ. ನಾನು ಹೇಳಿದ್ದು ಕರೆಕ್ಟ್ ಆಯಿತೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಮತ್ತು ಇವತ್ತು ನಾನು ಜಾಸ್ತಿ ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಅಡುಗೆನೂ ಮಾಡ್ಕೊಂಡು ಹೋಗಿರಲ್ಲ ರೀ. ಇವತ್ತು ಟಿಫಿನ್ ಬಾಕ್ಸ್ ಕಟ್ಕೊಂಡು ಹೋಗಿರಲಿಲ್ಲ, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ಆಮೇಲೆ ಮತ್ತು ಬುಕ್ಸ್ ಅದನ್ನೆಲ್ಲ ತರಬೇಕು ರೀ. ಆಮೇಲೆ ಮತ್ತು ಫೋಟೋನು ಹೊಡಿಸ್ಕೊಂಡು ಬರ್ಬೇಕು. ಇವನ್ನೆಲ್ಲ ಇನ್ನೂ ಭಾಳ ಅದಾವ್ರಿ. ಡಾಕ್ಯುಮೆಂಟ್ಸ್ ಅಂತೂ ಎಲ್ಲ ಆದ್ರಿ. ಡಾಕ್ಯುಮೆಂಟ್ಸ್ ಒಳಗೆ ಇನ್ನೂ ಫೋಟೋ ಎರಡು ಕೊಟ್ಟಪ್ಪ ಅಂತಂದ್ರೆ ಆಗತ್ತೆ ರೀ. ಅಂದ್ರೆ ID ಕಾರ್ಡಿಗೂ ಕೊಡ್ಬೇಕಂತ್ರಿ ಅವರು. ಆಮೇಲೆ
ಮತ್ತು ನಿಮ್ಗೇನಾದರೂ ನಾನು ಇವತ್ತು ಮಾಡಿದಂತಹ ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.